ಹಾಯ್ ಫ್ರೆಂಡ್ಸ್, ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಪುಳಿ ಮುಂಚಿ ಮಾಡ್ತಾಯಿದ್ದೇನೆ. 10ರಿಂದ 15 ಬ್ಯಾಡಗಿ ಮೆಣಸು ಮತ್ತು ಖಾರದ ಮೆಣಸು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಮೆಣಸು ಒಳ್ಳೆ ಫ್ರೈ ಆದ ನಂತರ ಒಂದು 10 ಪೆಪ್ಪರ್ ಸೇರಿಸಿಕೊಳ್ಬೇಕು. ಆಮೇಲೆ 2.5 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 3/4 ಸ್ಪೂನ್ನಷ್ಟು ಜೀರಿಗೆ ಮತ್ತು 10 ಮೆಂತೆಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಗೋಡಂಬಿ, ಒಂದು 10 ಗೋಡಂಬಿ, ಒಂದು 5 ಎಸಳು ಬೆಳ್ಳುಳ್ಳಿ, ಆಮೇಲೆ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸಾಕಿದಿನ್ನು. ಬಿಸಿಗೆ ಸ್ವಲ್ಪ ಫ್ರೈ ಆಗ್ತದೆ. ಸ್ಟವ್ ಆಫ್ ಮಾಡಿಕೊಳ್ಳುವ. ತಣ್ಣಗಾದ ನಂತರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. 3/4 kg ಚಿಕನ್ ತಗೊಂಡಿದ್ದೇನೆ. ಹಾಗೆ ಫ್ರೈ ಮಾಡಿದ ಮಸಾಲೆಗೆ ರುಚಿಗೆ ತಕ್ಕಷ್ಟು ಹುಳಿ, ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದು, ಲಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣದು ಅಷ್ಟು ಹುಳಿ ಹಾಕಿ ಗ್ರೈಂಡ್ ಮಾಡಿಕೊಳ್ತೇನೆ. ಈಗ ಬಿಸಿಯಾದ ಎಣ್ಣೆಗೆ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡ ಚಿಕನನ್ನು ಸೇರಿಸಬೇಕು. ಇದನ್ನೊಮ್ಮೆ ಹಾಗೆ ಫ್ರೈ ಮಾಡಬೇಕು ಚೆನ್ನಾಗಿ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಇದಕ್ಕೆ 1.5 ಸ್ಪೂನ್ನಷ್ಟು ಉಪ್ಪು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ, ಜಾಸ್ತಿ ಆಗಬಾರ್ದು. ಕಡಿಮೆ ಆದರೆ ಆಮೇಲೆ ಸೇರಿಸಿಕೊಳ್ಬೋದು. ಹಾಗೆ ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಸ್ವಲ್ಪ ಬೆಂದ ತಕ್ಷಣ ಕೈ ಹಾಕಿಕೊಳ್ಳಿ. ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ಸ್ಟವ್ ಮೇಲೆ ಮಾಡೋದ್ರಿಂದ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಒಲೆಯಲ್ಲಾದರೆ ಎಂತ ಆಗೋದಿಲ್ಲ. ಆ ನೀರು ಡ್ರೈ ಆಗುವ ತನಕ ಬೇಯಬೇಕು. ನೋಡಿ, ಮಸಾಲೆ ಸಹ ಗ್ರೈಂಡ್ ಆಗಿದೆ. ಚಿಕನ್ ಬೆಂದಿದ ನೋಡುವ. ಇನ್ನೂ ನೀರು ಡ್ರೈ ಆಗಲಿಕ್ಕೆ ಉಂಟು. ನನಗೆ ಮಾತ್ರ ಲೇಟ್ ಆಗ್ತಾ ಉಂಟು. ನಾನೀಗ ಮಸಾಲೆ ಹಾಕ್ತೇನೆ. ನೀರು ಡ್ರೈ ಆದ ನಂತರವೇ ಮಸಾಲೆ ಗ್ರೈಂಡ್ ಮಾಡಿದ್ದನ್ನು ಹಾಕಬೇಕು. ಆಗ ಸಾಂಬಾರು ತುಂಬ ಟೇಸ್ಟಾಗಿ ಬರ್ತದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಜಾರ್ ತೊಳೆದು ಸ್ವಲ್ಪ ನೀರು ಆ್ಯಡ್ ಮಾಡುವ. ತುಂಬ ತೆಳು ಆಗಬಾರ್ದು. ಪುಳಿ ಮುಂಚಿ ಸ್ವಲ್ಪ ತಿಕ್ಕಾಗಿ ಇರಬೇಕು, ಗಟ್ಟಿಯಾಗಿ ಇರಬೇಕು, ದಪ್ಪ ದಪ್ಪ ಇರಬೇಕು. ಚೆನ್ನಾಗಿ ಕುದೀತಾ ಉಂಟು. ಮತ್ತು ಮಣ್ಣಿನ ಪಾತ್ರೆಯಲ್ಲಿ ತಣ್ಣಗಾಗುವಾಗ ತಿಕ್ಕಾಗಿ ಬರ್ತದೆ ಯಾವುದೇ ಸಾಂಬಾರಾದರೂ. ನೋಡಿ, ರುಚಿಯಾದ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೇನೆ. ಉಪ್ಪು ಕಡಿಮೆ ಇದ್ದರೆ ಈಗ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಕೊಟ್ಟರೆ ಆಯಿತು. ಸ್ಟವ್ ಆಫ್ ಮಾಡೋದಕ್ಕಿಂತ ಮೊದಲೇ ಉಪ್ಪು ಸೇರಿಸಿಕೊಳ್ಳಿ ಕಡಿಮೆ ಇದ್ದರೆ. ನೋಡಿ, ಥ್ಯಾಂಕ್ ಯು.